ಮಹಾಕುಂಭಮೇಳ ಅತಿ ದೊಡ್ಡ ಧಾರ್ಮಿಕ ಹಬ್ಬ. ಈ ಮಹಾಕುಂಭಮೇಳದಿಂದಾಗಿ ಇಡೀ ಜಗತ್ತೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಸಾಧುಗಳು, ಸಂತರು, ಅಘೋರಿಗಳು ಸೇರಿದಂತೆ ಕೋಟಿ ಕೋಟಿ ಭಕ್ತರು ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದಿನಕ್ಕೆ 2-3 ಕೋಟಿ ಜನ ಕುಂಭಮೇಳದಲ್ಲಿ ಸೇರ್ತಾ ಇದ್ದಾರೆ. ಈ ಮಹಾಕುಂಭಮೇಳದಲ್ಲಿ ಯಾವುದೇ ಅವಘಡ ನಡೆಯದಂತೆ ತಡೆಯೋಕೆ 1.5 ವರ್ಷದಿಂದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿ ಯೋಗಿ ಸರ್ಕಾರ ಹೇಳಿತ್ತು. ಆದರೆ ತಿರುಪತಿಯಲ್ಲಿ ನಡೆದಂತೆ ಪ್ರಯಾಗ್ರಾಜ್ನಲ್ಲೂ ಕಾಲ್ ತುಳಿತ ನಡೆದು ಹೋಗಿದೆ. ವಿಶ್ವದ ಅತಿ ದೊಡ್ಡ ಜಾತ್ರೆಯಲ್ಲೂ ಸಾವು ನೋವು ಸಂಭವಿಸಿದ್ದು ಸರಿಯಾದ ವ್ಯವಸ್ಥೆ ಮಾಡಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಾಗೆ ಇದೇ ಮೊದಲಲ್ಲ ಈ ರೀತಿ ಕಾಲ್ ತುಳಿತ ಸಂಭವಿಸಿದ್ದು. ಸಾಕಷ್ಟು ವರ್ಷಗಳ ಹಿಂದೆ ನಡೆದ ಕುಂಭಮೇಳದಲ್ಲೂ ಕೂಡ ಈ ರೀತಿ ಘಟನೆ ನಡೆದಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ 2025ರ ಮಹಾಕುಂಭಮೇಳದಲ್ಲಿ ಕಾಲ್ ತುಳಿತ ಸಂಭವಿಸಿ 15 ಭಕ್ತರು ಜೀವ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನೂ ಅಧಿಕೃತವಾದ ಮಾಹಿತಿ ಹೊರಬಿದ್ದಿಲ್ಲ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರು ಮಹಾಕುಂಭಮೇಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇದರಿಂದ ಪ್ರಯಾಗ್ರಾಜ್ನ ಸಂಗಮ್ ಪ್ರದೇಶದಲ್ಲಿ ಬೆಳಗ್ಗೆ 2 ಗಂಟೆ ಸುಮಾರಿಗೆ ಏಕಾಏಕಿ ಜನರು ನುಗ್ಗಿಕೊಂಡು ಬಂದಿದ್ದರಿಂದ ಕಾಲ್ ತುಳಿತ ಸಂಭವಿಸಿದೆ. ಈ ಘಟನೆಯಲ್ಲಿ ಸುಮಾರು 15 ಜನ ಜೀವ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಂಭಮೇಳ ಶುರುವಾದಾಗಿನಿಂದ ಇರುವೆಯಂತೆ ಜನ ಹರಿದು ಪ್ರಯಾಗ್ರಾಜ್ ಅಂತ ಹೋಗ್ತಾ ಇದ್ದಾರೆ. ದಿನಕ್ಕೆ 2-3 ಕೋಟಿ ಜನ ಸಂಗಮದಲ್ಲಿ ಸೇರ್ತಾ ಇದ್ದಾರೆ. ಆದರೆ ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಜನರ ದಂಡೆ ಹರಿದು ಹೋಗ್ತಾ ಇದೆ. 10 ಕೋಟಿಗೂ ಹೆಚ್ಚು ಜನ ಇವತ್ತು ಪುಣ್ಯಸ್ನಾನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 5 ಕೋಟಿಗೂ ಹೆಚ್ಚು ಜನ ಪುಣ್ಯಸ್ನಾನವನ್ನು ಮಾಡಿ ಹೊರಬಂದಿದ್ದಾರೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಂದೇ ಸತಿ ಹೋಗಿದ್ದರಿಂದ ಈ ಒಂದು ಘಟನೆ ನಡೆದಿದ್ದು 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲದೆ 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಉತ್ತರ ಪ್ರದೇಶ ಸರ್ಕಾರ ಸಾವಿನ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ಬಗ್ಗೆ ವಿದೇಶಿ ಮಾಧ್ಯಮ ಕೂಡ ವರದಿ ಮಾಡ್ತಾ ಇದ್ದು ಎಷ್ಟು ಜನ ಸತ್ತಿದ್ದಾರೆ ಎಂಬ ಲೆಕ್ಕ ಸರಿಯಾಗಿ ಸಿಗ್ತಾ ಇಲ್ಲ. BBC ಪ್ರಕಾರ 12 ಜನ ಸಾವನ್ನಪ್ಪಿದ್ದಾರೆ, ಅಂದರೆ 12 ಅಥವಾ 12ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿ ಮಾಡಿದೆ. ಇಂಡಿಯಾ ಟುಡೇ ಕನಿಷ್ಠ 10 ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದೆ. ಆದರೆ UP ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿಯನ್ನು ಸಾವನ್ನಪ್ಪಿದರ ಬಗ್ಗೆ ಕೊಟ್ಟಿಲ್ಲ. ಇಲ್ಲಿ ಜನರನ್ನು ಅಲ್ಲಿನ ಸಿಬ್ಬಂದಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಕೋಟಿ ಕೋಟಿ ಜನ ಒಂದೇ ಕಡೆ ನುಗ್ಗಿದ್ರಿಂದ ಏನಾಗುತ್ತೆ ಅಂತ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸರ್ಕಾರ ಎಷ್ಟೇ ಪ್ಲಾನ್ ಮಾಡಿದರೂ ಕೂಡ ಅದು ಉಲ್ಟಾ ಆಗ್ತಾ ಇದೆ. ಜನ ಬ್ಯಾರಿಕೇಡ್ ನುಗ್ಗಿ ಅಲ್ಲೆಲ್ಲ ಹಾಕಿರೋ ಗೇಟ್ಗಳನ್ನ ನುಗ್ಗಿ ಹತ್ತಿ ಹೋಗ್ತಾ ಇದ್ದಾರೆ. ಯಾರು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಹೋಗಿ ಸ್ನಾನ ಮಾಡಬೇಕು ಅನ್ನೋದೇ ಅವರ ಟಾರ್ಗೆಟ್ ಆಗಿದೆ. ಹೀಗಾಗಿ ಸಾಕಷ್ಟು ಅಲ್ಲಿ ಕಂಟ್ರೋಲ್ ಮಾಡೋದು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಸಂಗಮದ ಕಡೆ ಬರಬೇಡಿ ಎಂದ ಯೋಗಿ. ಮಹಾಕುಂಭಮೇಳದಲ್ಲಿ ಕಾಲ್ ತುಳಿತ ಸಂಭವಿಸಿ ಪ್ರಾಣಹಾನಿಯಾದ ಬೆನ್ನಲ್ಲೇ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಎಲ್ಲ ಭಕ್ತರಿಗೂ ಸಂಗಮ್ ಕಡೆಗೆ ಬರುವುದು ಬೇಡ, ಎಲ್ಲ ಕಡೆಯೂ ಗಂಗಾ ಮಾತೆ ಇದ್ದಾಳೆ ಅಂತ ಹೇಳಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮಾತನಾಡಿದ CM ಯೋಗಿ ಆದಿತ್ಯನಾಥ್ ಅವರು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ರಾತ್ರಿವರೆಗೂ ಅಮೃತ ಸ್ನಾನಕ್ಕೆ ಶುಭಗಳಿಗೆ ಇದೆ. ಇಂದು ಬೆಳಗ್ಗೆಯಿಂದಲೇ 3 ಕೋಟಿಗೂ ಅಧಿಕ ಜನರು ಅಮೃತ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಲು ಎಲ್ಲರೂ ಸಂಗಮ್ ಪ್ರದೇಶದ ಕಡೆ ಬರಬೇಡಿ, ಎಲ್ಲ ಕಡೆಯೂ ಗಂಗಾ ಮಾತೆ ಇದ್ದಾಳೆ, ನಿಮಗೆ ಸಮೀಪವಾಗುವ ನದಿಯ ಸೆಕ್ಟರ್ ಬಳಿಯೇ ಹೋಗಿ ಸ್ನಾನ ಮಾಡಿ ಎಂದು CM ಅವರು ಮನವಿ ಮಾಡಿದ್ದಾರೆ. 12ರಿಂದ 15 ಕಿಲೋಮೀಟರ್ ವ್ಯಾಪ್ತಿವರೆಗೂ ಭಕ್ತರು ಇದ್ದಾರೆ. ಸ್ನಾನಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಡಬೇಕಿದೆ. ರಾತ್ರಿ ನಡೆದ ಘಟನೆಯಲ್ಲಿ ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಕುಂಭದಲ್ಲಿ ಯಾವುದೇ ವದಂತಿ ಅಥವಾ ಸುಳ್ಳುಗಳನ್ನು ಹಬ್ಬಿಸುವ ಕೆಲಸ ಮಾಡಬೇಡಿ. ಭಕ್ತರು ಯಾವುದೇ ಸುದ್ದಿ ಇರಲಿ ಬೇಗ ನಂಬಲು ಹೋಗಬೇಡಿ ಅಂತ CM ಅವರು ಹೇಳಿದ್ದಾರೆ. ಹಾಗೆ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ 10 ಕೋಟಿಗೂ ಹೆಚ್ಚು ಜನರು ಇದ್ದಾರೆ. ಮಧ್ಯರಾತ್ರಿ 2 ಗಂಟೆಗೆ ಕಾಲ್ ತುಳಿತ ಘಟನೆ ನಡೆದಿದೆ. ಪರಿಸ್ಥಿತಿ ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಅವರು ಹೇಳಿದ್ದಾರೆ. ಆದರೆ ಘಟನೆಯಲ್ಲಿ ನಡೆದ ಪ್ರಾಣ ಹಾನಿಯ ಕುರಿತು ಅಧಿಕೃತ ಮಾಹಿತಿಯನ್ನು ಉತ್ತರ ಪ್ರದೇಶ ಸರ್ಕಾರ ಇನ್ನೂ ನೀಡಿಲ್ಲ. ಕಾಲ್ ಮಾಡಿ ಮಾಹಿತಿ ಪಡೆದ ಮೋದಿ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಭಾರೀ ಕಾಲ್ ತುಳಿತದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ. ಘಟನೆ ಹೇಗಾಯಿತು, ಎಲ್ಲಾಯಿತು ಅಂತ ಹೇಳಿ ಎಲ್ಲ ನೀಟಾಗಿ ಮಾಹಿತಿಯನ್ನು ಪಡೆದು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಸೂಚಿಸಿದ್ದಾರೆ. CM ಯೋಗಿ ಆದಿತ್ಯನಾಥ್ ಅವರ ಕಚೇರಿಯ ಮಾಹಿತಿಯ ಪ್ರಕಾರ ಪ್ರಧಾನಿ ನಿರಂತರವಾಗಿ ಪರಿಸ್ಥಿತಿಯ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. 2-3 ಬಾರಿ CMಗೆ ಕರೆ ಮಾಡಿದ್ದಾರೆ. ಅಲ್ಲಿನ ಬೆಳವಣಿಗೆ ಮತ್ತು ಪರಿಹಾರ ಕ್ರಮದ ಕುರಿತು ವಿವರ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಮೋದಿಯವರು ಈ ಬಗ್ಗೆ ಒಂದು ಟ್ವೀಟ್ ಮಾಡಿ
ಇದನ್ನು ಸಂತಾಪವನ್ನು ಸೂಚಿಸಿದ್ದಾರೆ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿರುವುದು ಅತ್ಯಂತ ದುಃಖಕರ ಘಟನೆ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರುವ ಕುಟುಂಬಗಳಿಗೆ ನನ್ನ ಸಂತಾಪಗಳು. ಘಟನೆಯಲ್ಲಿ ಗಾಯಗೊಂಡಿರುವವರು ಶೀಘ್ರವೇ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಇದೇ ಮೊದಲ ಬಾರಿ ಕುಂಭಮೇಳದಲ್ಲಿ ಇಂಥ ದುರ್ಘಟನೆಗಳು ನಡೆದಿಲ್ಲ. 1954ರಿಂದಲೂ ಇಂಥ ದುರಂತಗಳಿಗೆ ಕುಂಭಮೇಳ ಸಾಕ್ಷಿಯಾಗ್ತಲೇ ಬಂದಿದೆ. ಹಾಗಿದ್ರೆ ಯಾವಾಗ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ. 1954ರಲ್ಲಿ ಕಾಲ್ತುಳಿತದಿಂದ 800 ಜನ ಸಾವು. 1954ರಲ್ಲಿ ಭಾರತದ ಸ್ವತಂತ್ರಗೊಂಡ ಬಳಿಕ ಮೊದಲ ಬಾರಿ ಕುಂಭಮೇಳ ಆಯೋಜಿಸಲಾಗಿತ್ತು. ಸ್ವತಂತ್ರ ನಂತರದ ನಡೆದ ಮೊದಲ ಕುಂಭಮೇಳದಲ್ಲಿ ಕೂಡ ದೊಡ್ಡ ದುರಂತವೊಂದು ನಡೆದು ಹೋಗಿತ್ತು. ಫೆಬ್ರವರಿ 3, 1954ರಂದು ಅಂದಿನ ಅಲಹಾಬಾದ್ನ ತ್ರಿವೇಣಿ ಸಂಗಮದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ನೂಕುನುಗ್ಗಲಾಗಿತ್ತು. ಇಲ್ಲಿ ಕಾಲ್ತುಳಿತ ಸಂಭವಿಸಿ ಕೂಡ ಸಾಕಷ್ಟು ಸಾವು ನೋವು ಸಂಭವಿಸಿತ್ತು. ಅದು ಕೂಡ ಮೌನಿ ಅಮಾವಾಸ್ಯೆಯಂದೇ ನಡೆದ ಘಟನೆ ಇದಾಗಿತ್ತು. ಪವಿತ್ರ ಸ್ನಾನಕ್ಕೆ ನದಿಗಿಳಿದ ಜನರಲ್ಲಿ ನಡೆದ ಕಾಲ್ತುಳಿತದಿಂದಾಗಿ 800 ಜನ ಅಸುನೀಗಿದ್ರು. ಕೆಲವರು ಕಾಲ್ತುಳಿತಕ್ಕೆ ಬಲಿಯಾದರೆ ಇನ್ನು ಕೆಲವರು ನದಿಯ ಹರಿವಿನಿಂದ ಕೊಚ್ಚಿ ಹೋಗಿದ್ರು. ಸಾವಿರದ 1986ರಲ್ಲಿ 200 ಜನ ಕಾಲ್ತುಳಿತಕ್ಕೆ ಬಲಿ. 1986ರಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ಕೂಡ ದೊಡ್ಡದೊಂದು ದುರಂತ ಸಂಭವಿಸಿತ್ತು. ಸುಮಾರು 200 ಜನರು ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು. ಅದಕ್ಕೆ ಕಾರಣವಾಗಿದ್ದು ಅಂದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ವೀರ ಬಹದ್ದೂರ್ ಸಿಂಗ್ ಹರಿದ್ವಾರಕ್ಕೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಸಂಸದರೊಂದಿಗೆ ಹರಿದ್ವಾರಕ್ಕೆ ಪವಿತ್ರ ಸ್ನಾನಕ್ಕೆಂದು ಭೇಟಿ ನೀಡಿದರು. ಈ ವೇಳೆ ಭದ್ರತೆಯ ಕಾರಣದಿಂದಾಗಿ ಪೊಲೀಸರು ಭಕ್ತಾದಿಗಳನ್ನು ಮತ್ತೊಂದು ಬದಿಯ ನದಿಯ ದಡೆಯಲ್ಲಿ ಸ್ನಾನಕ್ಕೆ ಹೋಗುವಂತೆ ಸೂಚಿಸಿದರು. ಈ ವೇಳೆ ನಡೆದ ನೂಕುನುಗ್ಗಲಲ್ಲಿ ಸುಮಾರು 200 ಜನರು ಪ್ರಾಣ ಕಳೆದುಕೊಂಡಿದ್ದರು. 2003ರಲ್ಲಿ ಕಾಲ್ತುಳಿತದಲ್ಲಿ 39 ಜನ ಬಲಿ. ಮಹಾರಾಷ್ಟ್ರದ ನಾಶಿಕ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಕೂಡ ಒಂದು ದುರಂತ ಸಂಭವಿಸಿತ್ತು. ಗೋದಾವರಿ ತಟದಲ್ಲಿ ಮಿಂದಿಡಲು ಬಂದ ಲಕ್ಷಾಂತರ ಭಕ್ತಾದಿಗಳ ನಡುವೆ ನೂಕುನುಗ್ಗಲು ಸಂಭವಿಸಿ ದೊಡ್ಡ ಕಾಲ್ತುಳಿತ ಉಂಟಾಗಿತ್ತು. ಈ ದುರಂತದಲ್ಲಿ ಹೆಣ್ಣು ಮಕ್ಕಳು ಹಾಗೂ ಪುಟ್ಟ ಮಕ್ಕಳು ಸೇರಿ ಒಟ್ಟು 39 ಜನರು ಅಸುನೀಗಿದ್ದರು. 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. 2013ರಲ್ಲಿ ಅಂದರೆ 12 ವರ್ಷಗಳ ಹಿಂದೆ ನಡೆದ ಮಹಾಕುಂಭಮೇಳದಲ್ಲೂ ಕೂಡ ಪ್ರಯಾಗ್ರಾಜ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಪಾದಚಾರಿ ಸೇತುವೆ ಕುಸಿದ ಪರಿಣಾಮ ಸುಮಾರು 42 ಜನ ಉಸಿರನ್ನು ಚೆಲ್ಲಿದ್ರು. 45 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಇದಾದ ಬಳಿಕ ಅಂದರೆ 12 ವರ್ಷಗಳ ಬಳಿಕ ಈಗ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆಯೋಜನೆ ಮಾಡಲಾಗಿದೆ. ಈ ಬಾರಿಯೂ ಕೂಡ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಸಂಭವಿಸಿ ಕನಿಷ್ಠ 15 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.